ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮುಸ್ಲಿಮರ ಸ್ವಾಭಿಮಾನದ ಕಿಚ್ಚಿಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ಸಿನ ಭದ್ರಕೋಟೆ ಶಾಮನೂರು ಶಿವಶಂಕರಪ್ಪನವರಿಂದ ತೆರವಾಗಿರುವಂತಹ, ಅವರ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ ಕಾಂಗ್ರೆಸ್ಗೆ ಕೈ ಬಿಟ್ಟು ಹೋಗುತ್ತಾ, ಅಲ್ಲಿ ಕಾಂಗ್ರೆಸ್ಸಿನ ಭದ್ರಕೋಟೆ ಛಿದ್ರ ಆಗುತ್ತಾ, ಇಂಥ ಪ್ರಶ್ನೆಗಳು ಬರ್ತಾ ಇದೆ. ಯಾಕೆಂದರೆ ಕಾಂಗ್ರೆಸ್ಸೇ ಕೆಲವು ತಪ್ಪುಗಳನ್ನು ಮಾಡಿಕೊಂಡು ಹೋಗ್ತಿದೆ. ಅದರ ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ಮಂತ್ರಿಗಳು ಮತ್ತು ಅಲ್ಲಿನ ಅಭ್ಯರ್ಥಿಯಾಗಿರುವಂತಹ ಸಮರ್ಥ ಶಾಮನೂರು ತಂದೆ ಶಾಮನೂರು ಶಿವಶಂಕರಪ್ಪನವರ ಮಗ ಸಮೀರ್ ಅಹಮದ್ ವಿರುದ್ಧ ಮಾತಾಡ್ತಿರುವಂತಹ ಮಾತುಗಳು ಇನ್ನಷ್ಟು ಮುಸ್ಲಿಮರನ್ನ ಕೆರಳಿಸ್ತಾ ಇದೆ. ಮತ್ತು ಸಮೀರ್ ಅಹಮದ್ ಖಾನು ಸಹ ಪರೋಕ್ಷವಾಗಿ ಕಾಂಗ್ರೆಸ್ ಸೋಲಿಗೆ ಪ್ರಯತ್ನ ಪಡಬಹುದಾ ಅನ್ನುವಂತಹ ಅನುಮಾನ ಮೂಡಿಸುವ ಮಟ್ಟಕ್ಕೆ ಜಮೀರ್ ಅಹಮದ್ ಖಾನ್ಗೆ ಅವಮಾನಗಳನ್ನು ಎಸ್ ಮಲ್ಲಿಕಾರ್ಜುನ ಮಾಡಿಕೊಂಡು ಬರ್ತಿದ್ದಾರೆ. ಸೊ ಏನು ನಡೀತಿದೆ ಅಲ್ಲಿ, ಯಾರು ಆ ಒಂದು ಕ್ಷೇತ್ರದಲ್ಲಿ ಈಗ ಭದ್ರಕೋಟೆಯನ್ನು ಛಿದ್ರ ಮಾಡುವಂತಹ ಶಕ್ತಿಯನ್ನು ಹೊಂದಿದ್ದಾರೆ, ಏನಾಗಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಮೊದಲೇ ಹೇಳ್ದಂಗೆ ಶಾಮನೂರು ಶಿವಶಂಕರಪ್ಪನವರು ಪ್ರತಿನಿಧಿಸ್ತಾ ಇದ್ದಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅವರ ಸಾವಿನ ಕಾರಣದಿಂದಾಗಿ ತೆರವಾಯಿತು. ಈಗ ಅದಕ್ಕೆ ಉಪಚುನಾವಣೆ ನಡೀತಾ ಇದೆ, ಬೈ ಎಲೆಕ್ಷನ್ ನಡೀತಾ ಇದೆ. ಅಲ್ಲಿ ಮುಸ್ಲಿಂ ಮತದಾರರ ಸಂಖ್ಯೆ ಅತಿ ಹೆಚ್ಚಿದೆ, 85,000 ಮುಸ್ಲಿಂ ಮತದಾರರಿದ್ದಾರೆ ಅನ್ನೋ ಕಾರಣಕ್ಕಾಗಿ ಮುಸ್ಲಿಮರಿಗೆ ವೋಟ್ ಕೊಡಬೇಕು ಅನ್ನುವಂತಹ ಕೂಗುಗಳು ಎದ್ದು ಬಂದವು. ಆ ನಂತರ ಒಂದಷ್ಟು ಜನ ಹೇಳಿದ್ರು, ಶಾಮನೂರು ಶಿವಶಂಕರಪ್ಪನವರ ವಯಸ್ಸಿನ ಕಾರಣಕ್ಕೆ, ಹಿರಿತನದ ಕಾರಣಕ್ಕೆ ಅವರಿಗೆ ನಾವು ಬೆಂಬಲ ಕೊಟ್ಕೊಂಡು ಬರ್ತಿದ್ವಿ. ಅವರೇ ಹೇಳಿದ್ದಾರೆ ನಮಗೆ, ನನ್ನ ನಂತರ ಈ ಕ್ಷೇತ್ರದಲ್ಲಿ ಮುಸ್ಲಿಂ ವ್ಯಕ್ತಿನ ಅಭ್ಯರ್ಥಿ ಮಾಡಬೇಕು ಅಂತ. ಅವರ ಇಚ್ಛೆಯಂತೆ, ಅವರ ಆಸೆಯಂತೆ ಅಟ್ಲೀಸ್ಟ್ ನೀವು ನಮ್ಮನ್ನು ಯಾರಾದರೂ ಒಬ್ಬರನ್ನ ಮುಸ್ಲಿಮರನ್ನ ಅಭ್ಯರ್ಥಿ ಮಾಡಿ ಅಂತ ಕೇಳ್ಕೊಂಡ್ರು. ಬಟ್ ಕಾಂಗ್ರೆಸ್ಗೆ ಆಗಲಿಲ್ಲ, ಅದು ಒಪ್ಕೊಳ್ಳಿಲ್ಲ ಅನ್ನೋದಕ್ಕಿಂತ ಆಗಲಿಲ್ಲ. ಯಾಕಂದರೆ ಎಸ್ ಮಲ್ಲಿಕಾರ್ಜುನ್ ಮಂತ್ರಿಯೂ ಆಗಿರುವಂತಹ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರದ MLA, ಅವರು ಒಪ್ಪಲಿಲ್ಲ. ನನ್ನ ಮಗನಿಗೆ ಕೊಡಬೇಕು, ಇದೊಂದು ಪರಂಪರೆ ಇದೆಯಲ್ಲ, ಸತ್ತೋದವ್ರ ಮನೆಗೆ ಟಿಕೆಟ್ ಕೊಡೋದು. ನಮ್ಮ ತಂದೆ ತೀರು ಹೋಗಿದ್ದಾರೆ, ನಮ್ಮ ಮನೆಗೆ ಟಿಕೆಟ್ ಕೊಡಿ, ಅದು ನನ್ನ ಮಗನಿಗೆ ಕೊಡಿ ಅಂತ. ಆದರೆ ಮುಸ್ಲಿಮರ ವಾದ ಇದ್ದಿದ್ದು ಎಷ್ಟು ಜನಕ್ಕೆ ಅಂತ ಕೊಡ್ತೀರಿ? ಶಾಮನೂರು ಶಿವಶಂಕರಪ್ಪ ಇಷ್ಟು ವರ್ಷ ಅಲ್ಲಿದ್ದರು, ಅವ್ರಿಗೆ ತೀರು ಹೋಗಿದ್ದಾರೆ, ಸರಿ. ಅವರ ಈಗ ಎಸ್ ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪನವರ ಮಗ MLA ಹೌದು, ಮಂತ್ರಿನೂ ಹೌದು ರಾಜ್ಯ ಸರ್ಕಾರದಲ್ಲಿ. ಅವ್ರ ಹೆಂಡತಿ ಮಲ್ಲಿಕಾರ್ಜುನ ಅವರ ಹೆಂಡತಿ ಶಾಮನೂರು ಶಿವಶಂಕರಪ್ಪನವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ ಅವರು ಸಂಸದರು. ಈಗ ಮತ್ತೆ ಅವ್ರ ಮಗನಿಗೆ ಟಿಕೆಟ್ ಕೊಡೋದಾದರೆ ಒಂದು ವಂಶಕ್ಕೆ ಇಡೀ ಜಿಲ್ಲೆಯನ್ನು ಕೊಟ್ಟಂಗಾಗುತ್ತೆ. ಬೇಡ, ನಾವು ಇಷ್ಟು ವರ್ಷದಿಂದ ದುಡಿದಿದ್ದೀವಿ, ಶಾಮನೂರು ಶಿವಶಂಕರಪ್ಪನವರು ಮಾತು ಕೊಟ್ಟಿದ್ದಾರೆ, ನಾನು ಹೋದ್ಮೇಲೆ ನಿಮಗೆ ಯಾರಿಗಾದರೂ ಟಿಕೆಟ್ ಅಂತ, ಈಗ ನಮಗೆ ಕೊಡಿ ಅಂತ ಈ ಮುಸ್ಲಿಂ ಸಮುದಾಯ. ಅದರಲ್ಲಿ ಗಟ್ಟಿ ಧ್ವನಿಯಾಗಿ ಬಂದಿದ್ದು ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ ಪಟ್ಟು ಹಿಡಿದು ಕೂತರು ಮುಸ್ಲಿಮರಿಗೆ ಕೊಡಬೇಕು ಅಂತ. ಆಗಲೇ ಮೊದಲನೇ ಅವಮಾನ ಶುರುವಾಗಿದ್ದು ಜಮೀರ್ ಅಹಮದ್ ಖಾನ್ಗೆ ಎಸ್ ಮಲ್ಲಿಕಾರ್ಜುನ್ ಕಡೆಯಿಂದ. ಎಸ್ ಮಲ್ಲಿಕಾರ್ಜುನ್ ತಮ್ಮ ಪುತ್ರ ವ್ಯಾಮೋಹದಲ್ಲಿ ಜಮೀರ್ ಅಹಮದ್ ಖಾನ್ ವಿರುದ್ಧ ಒಂದಷ್ಟು ಮಾತುಗಳನ್ನು ಬಿಟ್ಟರು. ಅವನು ಯಾರು ಇಲ್ಲಿ ಬಂದು ಮಾತಾಡೋದಕ್ಕೆ? ಅಂದರೆ ದಾವಣಗೆರೆಗೂ ಜಮೀರ್ ಅಹಮದ್ ಖಾನ್ಗೂ ಏನು ಸಂಬಂಧ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು. ಹಾಗೂ ಹೀಗೂ ಹೈಕಮಾಂಡ್ ಬಂತು, ಏನೇನೋ ಆಯಿತು. ಜಮೀರ್ ಅಹಮದ್ ಖಾನ್ ಏನು ಸಚಿವ ಸ್ಥಾನ ಬಿಡ್ತೀನಿ ಅಂದರೂ ಸಹ ಯಾರು ಕೇರ್ ಮಾಡಲಿಲ್ಲ. ಕೊನೆಗೆ ಸಮರ್ಥ ಶಾಮನೂರಿಗೆ ಟಿಕೆಟ್ ಹೋಯಿತು. ಅಲ್ಲಿಂದ ಜಮೀರ್ ಅಹಮದ್ ಖಾನ್ ದಾವಣಗೆರೆಗೆ ಕಾಲಿಟ್ಟಿಲ್ಲ. ಈಗೇನಾಗ್ತಿದೆ ಅನ್ನೋದು ಸಹ ನಿಮಗೆ ಗೊತ್ತಿದೆ. ಅವರು ಕೇರಳದಲ್ಲಿದ್ದಾರೆ. ಕೇರಳದಲ್ಲಿ ಚುನಾವಣೆಗಳಿಗೆ ಕೆಲವು ಪ್ರದೇಶಗಳಲ್ಲಿ ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ ಹೈಕಮಾಂಡ್ ಅವರು, ಅಲ್ಲೋಗಿ ಪ್ರಚಾರ ಮಾಡಿ ಅಂತ. ಬಟ್ ದಾವಣಗೆರೆಗೆ ಬರಲೇಬೇಕಿತ್ತು ಆ್ಯಕ್ಚುಲಿ, ಕಾಂಗ್ರೆಸ್ ಅಭ್ಯರ್ಥಿ ಇರೋದ್ರಿಂದ 1 ದಿನ 2 ದಿನ ಅಟ್ಲೀಸ್ಟ್. ಬಟ್ ಬಂದಿಲ್ಲ, ಇಲ್ಲಿಯವರೆಗೆ ಬಂದಿಲ್ಲ. ಇನ್ನೂ ಸಮಯ ಇದೆ, ಇನ್ನೂ 7 ದಿನ ಇದೆ ಪ್ರಚಾರಕ್ಕೆ. ಅಲ್ಲಿ ಅಷ್ಟೊಳಗಡೆ ಬರ್ತಾರೆ ಇಲ್ಲವೋ ಗೊತ್ತಿಲ್ಲ. ಈ ವಿಡಿಯೋ ನಾವು ಇವತ್ತು ಮಾಡ್ತಿದ್ದೀವಲ್ಲ, ಈಗ ಮಾತಾಡ್ತಿದ್ದೀವಲ್ಲ, ಇಲ್ಲಿಯವರೆಗೆ ಬಂದಿಲ್ಲ. ಸೊ ಈಗ ಅಲ್ಲಿ ಎದ್ದಿರುವಂತಹ ಪ್ರಶ್ನೆ ಏನು ಅಂದರೆ, ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಭದ್ರಕೋಟೆಯೂ ಹೌದು, ದಾವಣಗೆರೆ ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ಸಿನ ಭದ್ರಕೋಟೆಯೂ ಹೌದು. ಆದರೆ ಅದು ಛಿದ್ರ ಆಗ್ತಿದೆಯಾ? ಬಿಕಾಸ್ ಆಫ್ ಮುಸ್ಲಿಮರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ. ಮುಸ್ಲಿಮರು ಈಗ ಬಂಡಾಯ ಎದ್ದಿದ್ದಾರೆ ಅಂತ. ಯಾರ್ಯಾರು ಎದ್ರು? ಮುಖ್ಯವಾಗಿ ಎದ್ದಂತಹದ್ದು ಸಾದಿಕ್ ಪೈಲ್ವಾನ್ ಹೋಗಿ ನಾಮಪತ್ರ ಸಲ್ಲಿಸೇ ಬಿಟ್ಟಿದ್ರು. ವಾಪಸ್ ಪಡೆಯುವ ದಿನಾಂಕಕ್ಕೆ
ಸಲೀಂ ಅಹ್ಮದು, ರಿಜ್ವಾನು ಇವರೆಲ್ಲ ಹೋಗಿ ಪ್ರಯತ್ನ ಮಾಡಿದ್ರು, ಏನು ಫಲ ಕೊಡಲಿಲ್ಲ. ನಾಮಿನೇಷನ್ ವಾಪಸ್ ತಗೊಳ್ಳೋಕ್ಕೆ ಸಾಧ್ಯನೇ ಆಗಲಿಲ್ಲ. ಅದಾದ ನಂತರ ಸಿದ್ದರಾಮಯ್ಯನವ್ರ ಬಳಿ ಅವರನ್ನು ಕರ್ಕೊಂಡು ಹೋದ್ಮೇಲೆ ಪೈಲ್ವಾನ್ ಅವರು ಹೇಗೋ ಕನ್ವಿನ್ಸ್ ಆದರು. ಅದು ಏನು ಅವರಿಗೆ ಕೊಳ್ಳೋದು ಕೊಡೋದು ಏನು ಒಪ್ಪಂದ ಆಯಿತು ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರು ಒಪ್ಕೊಂಡ್ರು. ನಾನು ಚುನಾವಣೆಯಲ್ಲಿ ಈಗ ವಾಪಸ್ಸಂತೂ ತಗೊಳಕ್ಕಾಗಲ್ಲ, ಡೇಟ್ ಮುಗಿದಿದೆ, ಆದರೆ ನಾನು ಸಮರ್ಥ ಪರ ಕೆಲಸ ಮಾಡ್ತೀನಿ, ಸಮರ್ಥ ಪರ ಒಟ್ಟು ಕೇಳ್ತೀನಿ ಅಂತ ಅವ್ರು ಒಪ್ಕೊಂಡ್ರು. ಆದರೆ ಇನ್ನೊಬ್ಬರು ಒಪ್ಕೊಳ್ಳಿಲ್ಲ, ಆದಿಲ್ ಪಾಷಾ ಅನ್ನುವಂಥವ್ರು. ಅವರು CM ಇಬ್ರಾಹಿಂ ಅವರ ಕಡೆಯಿಂದ ಪ್ರೇರೇಪಿತರಾಗಿ ಅಥವಾ ಅವರ ಬೆಂಬಲದಿಂದ ಬಂದಿರುವಂಥವರು ಈಗ CM ಇಬ್ರಾಹಿಂ ಅವರ ಪರವಾಗಿ ಪ್ರಚಾರಕ್ಕೂ ಸಹ ದಾವಣಗೆರೆಗೆ ಬರ್ತಿದ್ದಾರೆ. ಆ ಮಟ್ಟಕ್ಕೆ ಅವರು ಈ CM ಇಬ್ರಾಹಿಂ ಅವರ ಎಂಟ್ರಿಯಿಂದಲೂ ಸಹ ಒಂದಷ್ಟು ಮುಸ್ಲಿಂ ಓಟುಗಳು ಪಕ್ಕಕ್ಕೆ ಹೋಗ್ತವೆ. ಈ ಕಡೆ SDPI ಅಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ, ಕಾಂಗ್ರೆಸ್ ದ್ರೋಹ ಬಗೆದಿದೆ ಅಂತ ಹೇಳಿ SDPI ಕ್ಯಾಂಡಿಡೇಟನ್ನು ಹಾಕ್ಕೊಂಡಿದ್ದಾರೆ. SDPI ಅಫ್ಸರ್ ಕೊಡ್ಲಿಪೇಟೆ ಅನ್ನುವಂತಹ ಕ್ಯಾಂಡಿಡೇಟನ್ನು ಅಲ್ಲಿ ಇಳಿಸ್ಕೊಂಡಿದ್ದಾರೆ. ಅವರ ಕಡೆಗೂ ಸಹ ಒಂದಷ್ಟು ಓಟುಗಳು ಹೋಗ್ತವೆ. ಇನ್ನು ಆದಿಲ್ ಪಾಷಾ ಇಬ್ರಾಹಿಂ ಅವರ ಇದರಿಂದ ಬರ್ತಾರೆ ಅಂತ ಹೇಳಿದ್ದೀನಿ. ಅದು ಬಿಟ್ಟು ಇನ್ನೂ 10 ಜನ ಮುಸ್ಲಿಂ ಕ್ಯಾಂಡಿಡೇಟ್ಸು, ಅಲ್ಲಿ ಸ್ವಾಭಿಮಾನದ ಪ್ರಶ್ನೆ, ಕಾಂಗ್ರೆಸ್ ದ್ರೋಹ ಬಗೆದಿದೆ ಅಂತ ಇನ್ನೂ 10 ಜನ ಮುಸ್ಲಿಂ ಕ್ಯಾಂಡಿಡೇಟ್ಗಳು ಕಣದಲ್ಲಿ ಇದ್ದಾರೆ. 24-25 ಜನ ಅಪ್ಲಿಕೇಶನ್ ಹಾಕಿದ್ರು, ನಾಮಿನೇಷನ್ಸ್ ಹಾಕಿದ್ರು. ಅದರಲ್ಲಿ ಸುಮಾರು 10-12 ಜನರನ್ನ ವಾಪಸ್ ಪಡೆಯುವಂತೆ ಮಾಡುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಯಿತು. ಆದರೂ 10 ಜನ ಇನ್ನೂ ಉಳ್ಕೊಂಡಿದ್ದಾರೆ ಅಲ್ಲಿ. ಸೊ ಅವರೆಲ್ಲರೂ ಸಹ ಒಂದಷ್ಟು ಸ್ವಲ್ಪ ಆದರೂ ಮುಸ್ಲಿಂ ಓಟ್ಗಳನ್ನು ತಗೊಂಡು ಬರ್ತಾರಾ? ಹಾಗಾದರೆ ಹೇಗೆ ಉಳ್ಕೊಳ್ಳುತ್ತೆ ಈ ಭದ್ರಕೋಟೆ? ಈ ಭದ್ರಕೋಟೆ ಉಳ್ಕೊಳ್ಬೇಕಾದ್ರೆ ಇರುವಂತಹ ಏಕೈಕ ಮಾರ್ಗ ಅಂದರೆ ಜಮೀರ್ ಅಹ್ಮದ್ ಖಾನ್ ಬಂದು ಅಲ್ಲಿ ಒಂದಷ್ಟು ಪ್ರಚಾರ ಮಾಡಬೇಕಾಗತ್ತೆ. ಕಾಂಗ್ರೆಸ್ಸು ಮುಸ್ಲಿಂ ಸಮುದಾಯವನ್ನು ಮನವೊಲಿಸೋದಕ್ಕೆ ಅವ್ರಿಗೇನಾದರೂ ಆಫರ್ಗಳು ಕೊಡಬೇಕಾಗತ್ತೆ. ಆಫರ್ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಮುದಾಯದಿಂದ ಯಾರನ್ನೋ MLC ಮಾಡ್ತೀವಿ, ನಿಗಮ ಇನ್ಯಾವುದಾದ್ರು ಸಂಸ್ಥೆಗಳು ಅವುಗಳಿಗೆಲ್ಲ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಅಥವಾ ಇನ್ನೇನೋ ಮಾಡ್ತೀವಿ ಅಂತ ವಾಗ್ದಾನಗಳನ್ನು ಕೊಡಬೇಕಾಗತ್ತೆ. ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಜಮೀರ್ ಅಹ್ಮದ್ ಖಾನ್ ಅಲ್ಲಿಗೆ ಬರಬೇಕು. ಬಟ್ ಆ ಜಮೀರ್ ಅಹ್ಮದ್ ಖಾನ್ ಬರ್ತಾ ಇಲ್ಲ. ಸರಿ, ಹೇಗಾದರೂ ಮಾಡಿ ಜಮೀರ್ ಅಹ್ಮದ್ ಖಾನ್ನ ಕರ್ಕೊಂಡು ಬಂದ್ಬಿಡೋಣ ಅಂತ ಯೋಚನೆ ಮಾಡೋಕೆ ಹೋದ್ರೆ ಅಷ್ಟರಲ್ಲಿ SS ಮಲ್ಲಿಕಾರ್ಜುನ್ ನಿನ್ನೆ ಮತ್ತೆ ಇನ್ನೊಂದು ಅವಮಾನಕರವಾದಂತಹ ಹೇಳಿಕೆ ಕೊಟ್ಟರು. ಅಥವಾ ಬಂದರೂ ಆಗುತ್ತೆ, ಬಂದಿಲ್ಲ ಅಂದರೂ ಆಗುತ್ತೆ, ಏನು ವ್ಯತ್ಯಾಸ ಆಗಲ್ಲ ಅಂತ. ಅಲ್ಲಿಗೆ ಮುಸ್ಲಿಂ ಸಮುದಾಯಕ್ಕೆ ಇನ್ನೊಂದು ರೌಂಡ್ ಅವಮಾನ ಆಗೋಯ್ತು. ಈ ಸ್ವಾಭಿಮಾನ ಅಂತಿರುವಂತಹ ಮುಸ್ಲಿಂ ಒಂದಷ್ಟು ಯುವಕರು, ಒಂದಷ್ಟು ಜನ ಸಂಘಟನೆಗಳು, ಮುಸ್ಲಿಂ ಸಂಘಟನೆಗಳಿಗೆ ಜಮೀರ್ ಅಹ್ಮದ್ ಖಾನ್ರನ್ನ ಹೀಗೆ ಹಂತವಾಗಿ ಅವಮಾನಿಸ್ತಾ ಹೋಗ್ತಿರೋದ್ರ ಬಗ್ಗೆ ತೀವ್ರ ಅಸಮಾಧಾನ ಬಂದಿದೆ. ಯಾವ ಮಟ್ಟಕ್ಕೆ ಅಂದರೆ ನಾವು SS ಮಲ್ಲಿಕಾರ್ಜುನ್ಗೆ ಮಸಿ ಬಳಿತೀವಿ ಅಂತ ಕೂತಿದ್ದಾರೆ. ಈಗ ಮಸಿ ಬಳಿದು ಬಿಡ್ತೀವಿ ಅವ್ರಿಗೆ, ಜಮೀರ್ ಅಹ್ಮದ್ ಖಾನ್ಗೆ ಪದೇ ಅವಮಾನ ಮಾಡ್ತಿದ್ದಾರೆ ಅಂತ. ಈ ಕಡೆ ಹೈಕಮಾಂಡ್ ಪ್ರಯತ್ನ ಮಾಡ್ತಿದೆಯಂತೆ ಜಮೀರ್ ಅಹ್ಮದ್ ಖಾನ್ನ 1-2 ದಿನ ಆದರೂ ದಾವಣಗೆರೆಗೆ ಕಳಿಸೋದಕ್ಕೆ. ಬಟ್ ಜಮೀರ್ ಅಹ್ಮದ್ ಖಾನ್ ಬರ್ತಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅವರು ಬಂದರೆ ಅವಮಾನ ಅಲ್ಲ, SS ಮಲ್ಲಿಕಾರ್ಜುನ್ ಬಂದರೆ ಆಯಿತು, ಬರದೇ ಇದ್ರೂ ಆಯಿತು, ಬಂದಿಲ್ಲ ಅಂದರೆ ಏನು ವ್ಯತ್ಯಾಸ ಆಗಲ್ಲ ಅಂತ 2ನೇ ಡೈಲಾಗು. ಈ ಹಿಂದೆನೇ ಅವನು ಯಾರು ಇಲ್ಲಿ ಬಂದು ಮಾತಾಡೋಕ್ಕೆ ಅಂತ ಆವಾಗ ಡೈಲಾಗು. ಈ ಎಲ್ಲ ಇರಬೇಕಾದ್ರೆ ಜಮೀರ್ ಅಹ್ಮದ್ ಖಾನ್ ಅಲ್ಲಿಗೆ ಹೋದರೆ ಈಗ ಅವಮಾನ. ಸೊ ಇಷ್ಟು ಅವಮಾನಗಳ ನಡುವೆನೂ ನಾನು ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸೋದಕ್ಕೆ ಪ್ರಯತ್ನ ಮಾಡಬೇಕಾ ಅನ್ನೋ ಪ್ರಶ್ನೆ ಸಹ ಜಮೀರ್ ಅಹ್ಮದ್ ಖಾನ್ಗೆ ಬಂದಿರುತ್ತೆ. ಸೊ ಹಿನ್ನೆಲೆಯಲ್ಲಿ ಯಾರು ಸಮರ್ಥ ವಿರುದ್ಧ ಸ್ಪರ್ಧೆ ಮಾಡ್ತಿದ್ದಾರೋ ಅಥವಾ ಕೆಲಸ ಮಾಡ್ತಿದ್ದಾರೋ ಅವರಿಗೆ ಸಪೋರ್ಟ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ ಜಮೀರ್ ಅಹ್ಮದ್ ಖಾನ್ ಕಡೆಯಿಂದ. ಸೊ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಹೇಗೆ ಸಮರ್ಥ ಶಾಮನೂರು ನಿರಾಳವಾಗಿ ಅಥವಾ ನಿರಾಯಾಸವಾಗಿ ಗೆಲ್ಲೋದಕ್ಕೆ ಸಾಧ್ಯ ಇದೆ? ಸಾಧ್ಯನೇ ಇಲ್ಲ. ಸೋಲುವ ಹಂತ ತಲುಪಿದ್ರೂ ಆಶ್ಚರ್ಯ ಇಲ್ಲ. ಭದ್ರಕೋಟೆ ಆಗಿದ್ದು ಸಹ ಆ ಭದ್ರಕೋಟೆ ಛಿದ್ರ ಆಗುವಂತಹ ಸಾಧ್ಯತೆಗಳು ಇರಬಹುದು. ಯಾಕಂದರೆ BJP ಇದೇ ಕ್ಷಣವನ್ನು ಬಳಸ್ಕೊಂಡು ST ಕ್ಯಾಂಡಿಡೇಟನ್ನು ಹಾಕ್ಕೊಂಡಿದೆ. ಅದರ ಜೊತೆಗೆ ST ಕ್ಯಾಂಡಿಡೇಟ್ನ ಹಾಕ್ಕೊಂಡು ST ಮತಗಳನ್ನು ಭದ್ರ ಮಾಡ್ಕೊಂಡಿದೆ. ದಲಿತರ ಮತಗಳು ಒಂದಷ್ಟು ಭದ್ರ, ಅಂದರೆ SCಗಳ ಮತಗಳನ್ನು ಒಂದಷ್ಟು ಭದ್ರ ಮಾಡ್ಕೊಳ್ತಿದೆ. ಇನ್ನು ಮುಸ್ಲಿಮರಿಗೆ ಅವಮಾನ ಆಗಿದೆ ಅನ್ನೋದನ್ನು ಮುಂದಿಟ್ಕೊಂಡು BJP ಮುಸ್ಲಿಮರಿಗೆ ಅವಮಾನ ಆಗಿದೆ ಅಂತ ಪ್ರಚಾರ ಮಾಡ್ಕೊಂಡು ಓಡಾಡ್ಕೊಂಡಿದೆ. ಆ ಮೂಲಕ BJP ಗೆದ್ದರೂ ಪರವಾಗಿಲ್ಲ, ಕಾಂಗ್ರೆಸ್ ಸೋಲಬೇಕು ಅನ್ನುವಂತಹ ಕೆಲವು ಮುಸ್ಲಿಂ ನಾಯಕರ ಹೇಳಿಕೆಗಳಿಗೆ ಪೂರಕವಾಗಿ ಒಂದಷ್ಟು ಮುಸ್ಲಿಂ ಮತಗಳು ಸಹ BJPಗೆ ಹೋಗೋ ಸಾಧ್ಯತೆ ಇದೆ. ನೋಟಾ ಹಾಕಿ ಅಂತ ಹೇಳ್ತಿದ್ದಾರೆ ಕೆಲವರು ಕಾಂಗ್ರೆಸ್ ಮೇಲಿನ ಸಿಟ್ಟಿಗೆ. ಬಟ್ ಎಂಡ್ ಆಫ್ ದಿ ಡೇ ಅದು BJPಗೂ ಒಂದಷ್ಟು ಮುಸ್ಲಿಂ ಓಟ್ ಹೋಗೋ ಸಾಧ್ಯತೆ ಕಾಣಿಸ್ತಿರೋದ್ರಿಂದ ಒಂದೋ ಛಿದ್ರ ಆಗುತ್ತೆ ಭದ್ರಕೋಟೆ, ಅಥವಾ ಶಾಮನೂರು ಕುಟುಂಬ ಗೆದ್ದರೂ ಸಹ, ಸಮರ್ಥ ಗೆದ್ದರೂ ಸಹ ಲೀನೆಸ್ಟ್ ಮಾರ್ಜಿನಲ್ಲಿ ಸ್ವಲ್ಪವೇ ಅಂತರದಲ್ಲಿ ಸಾಧ್ಯ ಇರ್ಬೋದು. ಕಳೆದ ಬಾರಿ 30,000 ಮತಗಳ ಅಂತರ ಸುಮಾರು ಶಾಮನೂರು ಶಿವಶಂಕರಪ್ಪ ಗೆದ್ದಿದ್ದು. ಈಗ 3,000 ಅಂತರದಲ್ಲಿ ಗೆದ್ದರೆ ದೊಡ್ಡ ವಿಚಾರ ಅನ್ನೋ ಮಟ್ಟಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಹೋಗ್ತಾ ಇದೆ. ಇದೆಲ್ಲವೂ ನಡೀತಿರೋದ್ರಿಂದ ನಾವು ಸ್ಪಷ್ಟವಾಗಿ ಹೇಳಬಹುದು
ಸೋಲುವ ಭೀತಿಯಲ್ಲಿ ಕಾಂಗ್ರೆಸ್ ಇದೆ ಅಂತ. ಸೊ ಅದರಿಂದ ಹೊರಗಡೆ ಬರೋದಕ್ಕೆ CM ಸಿದ್ದರಾಮಯ್ಯ ಅಂತೂ ನನ್ನ ಬಣಕ್ಕೆ ಟಿಕೆಟ್ ಕೊಡಲಿಲ್ಲ, ಸಮೀರ್ ಅಹ್ಮದ್ ಖಾನ್ ಕೇಳಿದ್ರು ಕೊಡಲಿಲ್ಲ, ಸಿಕ್ಕಿರೋದು DK ಶಿವಕುಮಾರ್ ಬಣಕ್ಕೆ, DK ಶಿವಕುಮಾರ್ ಏನೋ ಮಾಡ್ಕೊಳ್ಳಿ ಅನ್ನೋ ರೀತಿ ಸಿದ್ದರಾಮಯ್ಯ ಹೋಗಿದ್ದೀನಿ ಇದ್ದೀನಿ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಿದ್ದಾರೆ. ಬಟ್ DK ಶಿವಕುಮಾರ್ ದೊಡ್ಡ ಪ್ರಯತ್ನ ಮಾಡ್ತಿದ್ದಾರೆ. ಅಸಮಾಧಾನಗೊಂಡಿರುವಂತಹ ಮುಸ್ಲಿಂ ನಾಯಕರನ್ನ ಮನೆ ಮನೆಗೆ ಹೋಗಿ ಅವರೊಂದಿಗೆ ಆತ್ಮೀಯವಾಗಿ ಕೂತ್ಕೊಂಡು ಮಾತಾಡಿ, ತಿಂಡಿ ತಿಂದು ಅವರನ್ನು ಮಾತಾಡಿಸಿ ಏನೇನೋ ಮಾಡಿ ಮುಸ್ಲಿಂ ಮತಗಳನ್ನು ವಾಪಸ್ ಈ ಕಡೆಗೆ ಎಳ್ಕೊಂಡು ಬರುವಂತಹ ಪ್ರಯತ್ನವನ್ನು DK ಶಿವಕುಮಾರ್ ಮಾಡ್ತಿದ್ದಾರೆ. ಬಟ್ ಅವರು ಎಷ್ಟು ಸಫಲ ಆಗ್ತಾರೆ ಇದರಲ್ಲಿ? ಸ್ವಾಭಿಮಾನ ಮುಖ್ಯ ನಮಗೆ ಅಂತ ಪಟ್ಟು ಹಿಡಿದು ಕೂತ್ರೆ ಮುಸ್ಲಿಂ ಸಮುದಾಯ, ಕಾಂಗ್ರೆಸ್ಗೆ ಸೋಲು ಖಚಿತ. ಇಲ್ಲ ನಾವು BJP ಗೆಲ್ಲಬಾರ್ದು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಜೊತೆ ಹೋಗಲೇಬೇಕಾದ ಅನಿವಾರ್ಯತೆ ಇದೆ ಅನ್ಕೊಂಡ್ರೆ ಮಾತ್ರ ಕಾಂಗ್ರೆಸ್ಗೆ ಉಳಿಗಾಲ, ಇಲ್ಲಾಂದ್ರೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಟ್ SS ಮಲ್ಲಿಕಾರ್ಜುನ್ಗೆ ಮಾತ್ರ ಅದು ಯಾವ ಧೈರ್ಯನೋ ಗೊತ್ತಿಲ್ಲ, ಏನು ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಕೂತಿದ್ದಾರೆ, ಆರಾಮಾಗಿ ಮಾತಾಡ್ಕೊಂಡು ಕೂತಿದ್ದಾರೆ ಅಷ್ಟೇ. ಸೊ ಸಮೀರ್ ಅಹ್ಮದ್ ಕೇರಳದಲ್ಲಿ ಕೂತಿದ್ದಾರೆ, ಇವರಲ್ಲಿ ಇಷ್ಟು ಮಾಡ್ತಿದ್ದಾರೆ. ಸೊ ಇದಿಷ್ಟು ಅಲ್ಲಿ ನಡೀತಾ ಇರುವಂತಹ ಒಂದು ಬೆಳವಣಿಗೆಗಳು. ಮುಂದಿನ ದಿನಗಳಲ್ಲಿ ಇನ್ನೂ ನಾನು ಹೇಳೋದ್ನಲ್ಲ 7ನೇ ತಾರೀಕುವರೆಗೂ ಇದೆ ಪ್ರಚಾರಕ್ಕೆ ಅವಕಾಶ, 7ನೇ ತಾರೀಕು ಸಂಜೆವರೆಗೂ. ಸೊ ಅಷ್ಟರೊಳಗಡೆ ರಾಜಕೀಯದಲ್ಲಿ ಅರ್ಧ ಗಂಟೆಯಲ್ಲೇ ತಿರುಮರು ಏನೇನೋ ಆಗುತ್ತೆ. ಇಲ್ಲಿಯೂ ಸಹ ಆ ಕಡೆಗೂ ಆಗ್ಬೋದು, ಈ ಕಡೆಗೂ ಆಗ್ಬೋದು. ಸೊ ವಿಲ್ ವೇಟ್ ಆ್ಯಂಡ್ ವಾಚ್ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.